ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಬೆಳ್ಳಂದೂರಿನ ನರಭಕ್ಷಕನ ಅಂತಿಮ ಅಧ್ಯಾಯದ ಅಂತಿಮ ಘಟ್ಟದಲ್ಲಿ ನಾವಿದ್ದೀವಿ. ಕೆನೆತ್ ಆಂಡರ್ಸನ್ ಅವರು ತ್ಯಾಗರ್ತಿಯ ವೈದ್ಯರಂತ ಸ್ಟ್ಯಾನ್ಲಿ ಅವರ ಮನೆಗೆ ಬಂದು ಸ್ನಾನ ಮಾಡಿ ಟೀ ಕುಡಿದು ಊಟ ಮಾಡಿ ಮಲಗಿ 3 ಗಂಟೆಗೆ ಅವರನ್ನು ಎಬ್ಬಿಸ್ಲಿಕ್ಕೋಸ್ಕರ ಅಡಿಗೆಯವನಿಗೆ ಹೇಳಿದರು. ಅಲ್ಲಿಯ ತನಕ ತಾವೆಲ್ಲರೂ ಕೇಳಿದಿರಿ. ಇನ್ನು ಮುಂದಿನ ಭಾಗದಲ್ಲಿ ನಮಗೆ ಏನು ನಡೀತದೆ ಅನ್ನೋದು ವಿಶೇಷ ತಿಳ್ಕೊಳ್ಳೋಂಥ ಕುತೂಹಲ ಕೂಡ ಇದೆ. ಸ್ಟ್ಯಾನ್ಲಿ ಅವರು ಈಗಾಗಲೇ ಆ ಗುಡಿಸಿನಲ್ಲಿ ಆ ಹೆಂಗಸಿನ ಶವದ ಹತ್ತಿರ ಕಾಯ್ತಾ ಇದ್ದಾರೆ. ಯಾಕಂದರೆ ಹಗಲೊತ್ತೆ ನರಭಕ್ಷಕ ಬಂದು ಆ ಶವವನ್ನು ಒಯ್ಬೋದು ಅನ್ನೋ ಅನುಮಾನದ ಮೇಲೆ ಅವರಿಗೆ ಬಿಟ್ಟು ಬಂದಿದ್ದಾರೆ. ಯಾಕಂದರೆ ರಾತ್ರಿ ಇಡೀ ಹಿಂದಿನ ದಿನ ರಾತ್ರಿ ಪೂರ್ತಿ ಆ ಒಂದು ಮಣ್ಣಿನ ಸಣ್ಣ ತಗ್ಗಿನಲ್ಲಿ ಕಾಯ್ತಾ ಇದ್ದಂಥ ಕೆನೆತ್ ಆಂಡರ್ಸನ್ ಅವರು ರಾತ್ರಿ ನಿದ್ರೆ ಇರಲಿಲ್ಲ ಅವರಿಗೆ. ನಂತರ ಆ ಗಂಡಸಿನ ಶವವನ್ನು ಹೊತ್ಕೊಂಡು ಬೆಳ್ಳಂದೂರಿಂದ ತ್ಯಾಗರ್ತಿಯ ಪೊಲೀಸ್ ಠಾಣೆಗೆ ತಂದು ಹಾಕಿ ಸ್ನಾನ ಮಾಡಿ ಊಟ ಮಾಡಿ ಮಲಗಿದವರು ಈಗ ಮತ್ತೆ ಎದ್ದು ಅವರು ಸ್ಟ್ಯಾನ್ಲಿಗೆ ಮತ್ತು ಅವರಿಗೆ ಊಟಗಳನ್ನು ತಗೊಂಡು ಮತ್ತೆ ಬೆಳ್ಳಂದೂರಿಗೆ ಹೋಗಿ ಆ 2 ಗುಡಿಸಲುಗಳಲ್ಲಿ ಇಬ್ಬರು ಕುಳಿತು ಮುಂದಿನ ರೋಚಕ ಘಟನೆಯ ಸಾಕ್ಷಿ ಆಗಬೇಕಾದಂಥ ವಿಚಾರ ನಮ್ಮ ಮುಂದಿದೆ. ಓದ್ತೀನೀಗ. ನಾನು ಮತ್ತೆ ಕಣ್ಣು ಬಿಟ್ಟಾಗ ಸುಮಾರು 3 ಗಂಟೆ. ನನಗೂ ಡಾಕ್ಟರಿಗೂ ಊಟ ಮತ್ತು ಟೀಯನ್ನು ಅಡುಗೆಯವ ರೆಡಿ ಮಾಡಿ ಕ್ಯಾರಿಯರಿಗೆ ತುಂಬಿಟ್ಟಿದ್ದ. ರೈಫಲನ್ನು ಊಟದ ಚೀಲವನ್ನು ಹೊತ್ತುಕೊಂಡು ಹೊರಟೆ. ಸುಮಾರು 4 ಗಂಟೆ ಹೊತ್ತಿಗೆ ನಾನು ಸ್ಟ್ಯಾನ್ಲಿ ಇಬ್ಬರು ನಮ್ಮ ಸ್ಥಾನಗಳಲ್ಲಿ ಗೊತ್ತು ಕೂರಲು ಸಿದ್ಧವಾದೆವು. ನಾನು ಆ ಹೆಂಗಸಿನ ಶವ ಸಿಕ್ಕಿಕೊಂಡಿದ್ದ ಗುಡಿಸಲಿನಲ್ಲಿ ಕುಳಿತೆ. ಡಾಕ್ಟರ್ ಸ್ಟ್ಯಾನ್ಲಿ ಇನ್ನೊಂದು ಗುಡಿಸಲಿನಲ್ಲಿ ಕುಳಿತರು. ಮತ್ತೆ ಓಡಾಡಿ ಗಲಾಟೆ ಆಗಬಾರದೆಂದು ನಮ್ಮೊಟ್ಟಿಗೆ ಅವರವರ ಪಾಲಿನ ಊಟ ಮತ್ತು ಟೀಯನ್ನು ಇಟ್ಟುಕೊಂಡೆವು. ನಾನು ಪದ್ಮಾಸನ ಹಾಕಿಕೊಂಡು ಕೈಯಲ್ಲಿ ಕೋವಿ ಹಿಡಿದು ಗಂಟೆಗಟ್ಟಲೆ ಅಲ್ಲಾಡದೆ ಕುಳಿತುಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಂಡಿದ್ದೆ. ಶಿಕಾರಿಗಾಗಿ ಗೊತ್ತು ಕುಳಿತು ಕಾಯುವಾಗ ಈ ಅಭ್ಯಾಸ ತೀರಾ ಅವಶ್ಯಕ. ನಿಮ್ಮ ಅತಿ ಸೂಕ್ಷ್ಮ ಚಲನೆ ಸಹ ಕಾಡು ಪ್ರಾಣಿಗಳಿಗೆ ನಮ್ಮ ಸುಳಿವನ್ನು ಕೊಟ್ಟು ಎಚ್ಚರಿಸುತ್ತದೆ. ಈ ರೀತಿ ಮಾನವರ ವಾಸನೆ ಸಹ, ಗಾಳಿಯಲ್ಲಿ ಮನುಷ್ಯರ ವಾಸನೆ ಕೂಡ ಅತಿ ದೂರದವರೆಗೆ ನಮ್ಮ ಇರವನ್ನು ಪ್ರಾಣಿಗಳಿಗೆ ತಿಳಿಸಿಬಿಡುತ್ತದೆ. ಆದರೆ ಹುಲಿಗಳಿಗೆ ವಾಸನೆ ಹಿಡಿಯುವ ಶಕ್ತಿ ಮಿಕ್ಕ ಪ್ರಾಣಿಗಳಿಗಿರುವಷ್ಟು ಇಲ್ಲ. ಆದ್ದರಿಂದ ನನಗೆ ಅಷ್ಟೊಂದು ಅದರ ಚಿಂತೆ ಇರಲಿಲ್ಲ. ನನಗಿದ್ದ ಚಿಂತೆ ಎಂದರೆ ನರಭಕ್ಷಕನಿಗೆ ಗೊತ್ತಾಗುವಂಥ ಯಾವುದೇ ಸದ್ದು ಚಲನೆ ಆಗದಂತೆ ನೋಡಿಕೊಳ್ಳುವುದಷ್ಟೇ. ಹಿಂದಿನ ರಾತ್ರಿಯ ಗಲಭೆ ಮತ್ತು ಗಡಿಬಿಡಿಗಳಿಂದ ನರಭಕ್ಷಕ ಇವತ್ತು ವಿಪರೀತ ಜಾಗ್ರತೆ ವಹಿಸುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ. ನರಭಕ್ಷಕ ಹುಲಿಗಳು ಅಸಹಾಯಕರಾದ ನಿರಾಯುಧ ಮನುಷ್ಯರಿಗೂ ಅದನ್ನು ಕೊಲ್ಲಲು ಕುಳಿತ ಮನುಷ್ಯರಿಗಿರುವ ವ್ಯತ್ಯಾಸವನ್ನು ಪತ್ತೆ ಹಚ್ಚುವ ಸೂಕ್ಷ್ಮತೆಯನ್ನು ಬೆಳೆಸಿಕೊಂಡಿರುತ್ತದೆ. ಆ ಹೆಂಗಸಿನ ಹೆಣದ ಮೇಲೆ ಬಿಸಿಲು ಬೀಳುತ್ತಿರಲಿಲ್ಲ. ಹಾಗಾಗಿ ಹೆಣ ಕೊಳೆಯುವುದು ನಿಧಾನ. ಇನ್ನು ವಾಸನೆ ಶುರುವಾಗಿರಲಿಲ್ಲ. ಹೋದ ರಾತ್ರಿ ಗುಂಡಿಯ ಶೆಕೆಯಲ್ಲಿ ಕಾಲ ಕಳೆದುದಕ್ಕಿಂತ ಆ ಗುಡಿಸಲೊಳಗೆ ಗೊತ್ತು ಕೂರುವುದು ಎಷ್ಟೋ ಅಪ್ಯಾಯಮಾನವಾಗಿತ್ತು. ಸಂಜೆಯಾಗುವುದರೊಳಗಡೆ ಸ್ಮಶಾನ ಮೌನ ಆವರಿಸತೊಡಗಿತ್ತು. ಆ ಭಯಾನಕ ನರಭಕ್ಷಕನ ಹೆದರಿಕೆಯಲ್ಲಿ ಯಾರೂ ಕಾಡಿಗೆ ದನಗಳನ್ನು ಮೇಯಿಸಲು ಒಯ್ಯುತ್ತಿರಲಿಲ್ಲ. ಕತ್ತಲಾಗುವುದರೊಳಗಡೆ ಮನೆ ಸೇರಿ ಬಾಗಿಲು ಭದ್ರ ಮಾಡಿಕೊಂಡು ಬಿಡುತ್ತಿದ್ದರು. ಸಂಜೆ ಮೌನವಾಗಿ ಕಳೆಯಿತು. ಹೆಣಕ್ಕೆ ಮುತ್ತುತ್ತಿದ್ದ ನೊಣಗಳ ಗುಯ್ಗುಡುತ್ತಿದ್ದದ್ದು ಮಾತ್ರ ಕೇಳುತ್ತಿತ್ತು. ಗುಡಿಸಲಿನ ತಡಿಕೆಯ ಕೆಳಭಾಗದಲ್ಲಿ ಇದ್ದ ಜಾಗದಿಂದ ಹೊರಗಿನ ಬೆಳಕು ಮುಸುಕಾಕುತ್ತಿರುವುದು ಕಾಣುತ್ತಿತ್ತು. ಬೆಳ್ಳಂದೂರಿನ ಕಾಡಿನಲ್ಲಿ ಚಿರತೆ ಮತ್ತಿತರ ಹುಲಿಬಕ್ಕು ಮುಂತಾದವು ಕಡಿಮೆ ಇದ್ದುದರಿಂದ ಕಾಡು ಕೋಳಿಗಳು ಬಹಳ ಇದ್ದವು. ಸಂಜೆಯಾಗಿ ಕತ್ತಲು ಕವಿಯುತ್ತಿದ್ದಂತೆ ಕಾಡು ಕೋಳಿಗಳು, ನವಿಲುಗಳು ಅಸಂಖ್ಯವಾಗಿ ಕೂಗತೊಡಗಿದವು. ನಿಶ್ಶಬ್ದವಾಗಿ ನಾನು ನನಗೆಂದು ಇಟ್ಟುಕೊಂಡಿದ್ದ ತಿಂಡಿ ತಿಂದು ಕೊಂಚ ಟೀ ಕುಡಿದೆ. ಕತ್ತಲಾಯಿತು. ಕೋಳಿ ನವಿಲುಗಳ ಕೇಕೆ ಕೇಳುವುದು ನಿಂತಿತು. ನಿಶಾಚರ ಪಕ್ಷಿಗಳಾದ
ಕುರುಡುಗಪ್ಪಟ ಮುಂತಾದವುಗಳ ಕೂಗು ಆಗೀಗ ಕೇಳತೊಡಗಿತು. ನನ್ನ ಕಣ್ಣಿಗೆ ಏನೂ ಕಾಣದಷ್ಟು ಕತ್ತಲಾವರಿಸಿತು. ಕತ್ತಲಲ್ಲಿ ಸದ್ದಿಲ್ಲದೆ ಬಂದು ಆ ಹೆಂಗಸಿನ ಹೆಣವನ್ನು ನರಭಕ್ಷಕ ಎಳೆಯತೊಡಗಿದರೆ ನನಗೆ ಟಾರ್ಚ್ ಉಪಯೋಗಿಸದೆ ವಿಧಿಯಿರಲಿಲ್ಲ. ಆದರೆ ಗುಡಿಸಲೊಳಗಿಂದ ಟಾರ್ಚ್ ಬಿಟ್ಟರೆ ಗುಡಿಸಲೊಳಗೆಲ್ಲ ಬೆಳಕಾಗಿ ಅದರ ಕಣ್ಣು ಕುಕ್ಕುವ ಪ್ರಕಾಶದಲ್ಲಿ ನನಗೆ ಗುಡಿಸಲು ಹೊರಗಿನ ಹುಲಿ ಕಾಣುವ ಸಂಭವ ತೀರ ಕಡಿಮೆ. ನಾನು ಈ ಬಗ್ಗೆ ಕೊಂಚ ಹೊತ್ತು ಚಿಂತಿಸಿ ಕೊನೆಗೆ ಬೇರೊಂದು ಉಪಾಯ ಯೋಚಿಸಿದೆ. ಆ ಹೆಂಗಸಿನ ಹೆಣದ ಪಕ್ಕದಲ್ಲಿ ತಡಿಕೆಯ ಸಂದಿಗೆ ಆದಷ್ಟು ಹತ್ತಿರವಾಗಿ ಮಲಗಿಕೊಂಡು ನರಭಕ್ಷಕನ ಆಗಮನಕ್ಕೆ ಕಾಯಬೇಕೆಂದು ಯೋಚಿಸಿದೆ. ಇದರಿಂದ ನನಗೆ ತುಂಬ ಅನುಕೂಲವಿತ್ತು. ಆ ಬಿರುಕಿನತ್ತ ನನ್ನ ರೈಫಲನ್ನು ರೆಡಿಯಾಗಿಟ್ಟುಕೊಂಡು ಬೋರಲಾಗಿ ಮಲಗಿದರೆ ಸಾಕು. ಹೆಂಗಸಿನ ತಲೆ ಕಡೆಯಿಂದ ಹುಲಿ ಆ ಶವವನ್ನು ಎಳೆದರೆ ಅದರ ತಲೆಗೆ ನೇರವಾಗಿ ಗುಂಡು ಹೊಡೆದು ಬಿಡಬಹುದಾಗಿತ್ತು. ಆ ಹೆಂಗಸಿನ ಶವವನ್ನು ಏನೂ ಸದ್ದು ಮಾಡದೆ ಎಳೆಯುವುದು ನರಭಕ್ಷಕನಿಗೆ ಸಾಧ್ಯವಿರಲಿಲ್ಲ. ಏಕೆಂದರೆ ನಿಮಗೆ ಮೊದಲೇ ತಿಳಿಸಿದಂತೆ ಆ ಹೆಂಗಸಿನ ಶರೀರದೊಳಗಡೆ ತಡಿಕೆಗೆ ನಿಲ್ಲಿಸಿದ್ದ ಅಡ್ಡ ಬೊಂಬುಗಳು ಆಳವಾಗಿ ಚುಚ್ಚಿಕೊಟ್ಟಿದ್ದವು. ಆ ಹುಲಿ ಆ ಶರೀರವನ್ನು ಹರಿದೇ ಹೊರಗೆಳೆಯಬೇಕಾಗಿತ್ತು. ನಿಧಾನವಾಗಿ ಕತ್ತಲಲ್ಲಿ ಮೆಲ್ಲಗೆ ಹೆಂಗಸಿನ ಶವದ ಕಡೆಗೆ ನೆಲದ ಮೇಲೆ ತೆವಳಿದೆ. ಅದರಿಂದ ಕೆಲವೇ ಇಂಚುಗಳ ದೂರದಕ್ಕೆ ನನ್ನ ಟಾರ್ಚನ್ನು ಕೋವಿಯನ್ನು ನೆಲದ ಮೇಲಿಟ್ಟುಕೊಂಡು ಬೋರಲಾಗಿ ಮಲಗಿದೆ. ಕೋವಿಯ ನಳಿಗೆಯನ್ನು ತಡಿಕೆಯ ಕೆಳಗಿನ ಕಂಡಿಯಲ್ಲಿಟ್ಟು ಹತ್ತೆಯನ್ನು ಭುಜಕ್ಕೆ ಇಟ್ಟುಕೊಂಡು ಯುದ್ಧದಲ್ಲಿ ಸೈನಿಕರು ನೆಲದ ಮೇಲೆ ದಾಳಿಗೆ ಸನ್ನದ್ಧರಾಗಿ ಕೋವಿಯ ನಳಿಗೆಯನ್ನು ತಡಿಕೆಯ ಕೆಳಗಿನ ಕಂಡಿಯಲ್ಲಿಟ್ಟು ಹತ್ತೆಯನ್ನು ಭುಜಕ್ಕೆ ಇಟ್ಟುಕೊಂಡು ಯುದ್ಧದಲ್ಲಿ ಸೈನಿಕರು ನೆಲದ ಮೇಲೆ ಸನ್ನದ್ಧರಾಗಿ ಮಲಗುವಂತೆ ಮಲಗಿದೆ. ನನ್ನ ಮೈಗೆ ಎಂಥದ್ದೋ ಗಟ್ಟಿಯಾದುದು ತಣ್ಣಗೆ ತಾಗಿತ್ತು. ಹೆಂಗಸಿನ ಕಾಲುಗಳು ಕೊಂಚ ದೂರಕ್ಕೆ ಸೆರೆದು ಮತ್ತು ಅದೇ ಭಂಗಿಯಲ್ಲಿ ಮಲಗಿದೆ. 3 ಗಂಟೆಗಳು ಕಳೆಯಿತು. ಹುಲಿಯ ಸುಳಿವೇ ಇಲ್ಲ. ಸಾಧಾರಣವಾಗಿ ಹುಲಿಗಳು ಸುಮಾರು ರಾತ್ರಿ 8 ಗಂಟೆಗೆ ಒಳಗೆ ತಮ್ಮ ಶಿಕಾರಿಯನ್ನು ಕಬಳಿಸಲು ಹಿಂದಿರುಗುತ್ತವೆ. ಚಿರತೆಗಳು ಇನ್ನೂ ಬೇಗ ಬರುತ್ತವೆ. ನಾವು ಕಾಯುತ್ತಿದ್ದ ಹುಲಿಗಳು ತಮ್ಮ ಶಿಕಾರಿಯನ್ನು ಹಿಂದಿರುಗಿ ಬಂದು ತಿನ್ನಬೇಕೆಂಬುದನ್ನು ಮರೆತೇ ಬಿಟ್ಟವೇನೋ ಎಂದು ಯೋಚಿಸಿದೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಕತ್ತಲಲ್ಲಿ ನನ್ನ ಕೆನ್ನೆಗೆ ಏನೋ ತಣ್ಣಗೆ ತಗುಲಿದಂತಾಯಿತು. ಮೃತ ಹೆಂಗಸಿನ ಕಾಲುಗಳು ಮೆಲ್ಲಗೆ ನನ್ನ ಕೆನ್ನೆಯನ್ನು ತಟ್ಟಿದವು. ಒಂದೇ ಒಂದು ಶಬ್ದ ಇಲ್ಲ. ಮತ್ತೆ ಕಾಲುಗಳು ಅಲ್ಲಾಡಿದವು. ಶವ ಸಜೀವವಾಗುತ್ತಿದೆ. ನನಗೆ ಗಾಬರಿಯಾಯಿತು. ಕೋವಿಯ ಟಾರ್ಚನ್ನು ತೆಗೆದುಕೊಂಡು ಆ ಅಲ್ಲಾಡುವ ಹೆಣದ ಪಕ್ಕದಿಂದೆದ್ದು ಓಡಬೇಕು. ಅಷ್ಟರಲ್ಲಿ ಮತ್ತೆ ನನ್ನ ವಾಸ್ತವ್ಯಕ್ಕೆ ಪ್ರಜ್ಞೆ ಹಿಮ್ಮರಳಿತು. ಆ ಕಾಲು ಅದರ ವಾರಸುದಾರರು ಮತ್ತೆ ಸಜೀವಗೊಂಡಿಲ್ಲ. ನರಭಕ್ಷಕ ಅದನ್ನು ಸಜೀವಗೊಳಿಸಿದಂತೆ ಅಲ್ಲಾಡಿಸುತ್ತಿದೆ. ಶವದ ಅಲುಗಾಟದ ಕಾರಣ ನನ್ನ ತಲೆಗೆ ಹೊಳೆಯ ಹೊತ್ತಿಗಾಗಲೇ ಭಯದಿಂದ ಬೆದರಿ ನನ್ನ ಮೈಯೆಲ್ಲ ತೊಯ್ದು ಒದ್ದೆಯಾಗಿತ್ತು. ಆದರೆ ನನಗೆ ಏನೊಂದು ಕಾಣಿಸುತ್ತಿಲ್ಲ. ಸುಮ್ಮನೆ ರೈಫಲ್ ಬ್ಯಾರಲನ್ನು ಹೊರಹಾಕಿ ಗುಂಡು ಹಾರಿಸುವುದರಲ್ಲಿ ಅರ್ಥವಿಲ್ಲ. ಹಾಗೆ ಮಾಡುವುದರಿಂದ ಆ ಹುಲಿಯನ್ನು ಹೆದರಿಸಿ ಓಡಿಸಬಹುದಷ್ಟೇ. ಆ ಹುಲಿ ಮಾತ್ರ ಇನ್ನೂ ಕುತಂತ್ರಿಯಾಗಿ ಅಪಾಯಕಾರಿಯಾಗಿ ಮಾರ್ಪಡುತ್ತದೆ. ಗುಂಡು ಹಾರಿಸುವ ಮೊದಲು ಯಾವುದಕ್ಕೆ ಗುಂಡು ಹಾರಿಸುತ್ತಿದ್ದೇನೆಂದು ಖಚಿತಪಡಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದೆ. ಅಷ್ಟರಲ್ಲಿ ಏನೋ ಮೆಲ್ಲಗೆ ಕೆರೆಯುವ ಸದ್ದು. ಅದು ತೀರ ಸನಿಹದಲ್ಲಿ ಬಲಗಡೆಯಿಂದ ಸದ್ದು ಬರುತ್ತಿದೆ ಎಂದೆನಿಸಿತು. ಟಾರ್ಚ್ ಹಾಕಿ ನೋಡಿಬಿಡಬೇಕೆಂದು ಒಮ್ಮೆ ಚಪಲವಾಯಿತು. ಆದರೆ ಅದರ ಮುಂದಿನ ಪರಿಣಾಮವನ್ನು ಯೋಚಿಸಿ ಸುಮ್ಮನಾದೆ. ಆ ಕೆರೆಯುವ ಸದ್ದು ನಿಲ್ಲಲಿಲ್ಲ. ಏನಿರಬಹುದು? ಆಗ ನಾನೊಂದು ಮೂರ್ಖ ಕೆಲಸ ಮಾಡಿದೆ. ಕಣ್ಣಿಗೇನೂ ಕಾಣಿಸದಷ್ಟು ಕತ್ತಲು ಕವಿದಿದ್ದರಿಂದ ಅಲ್ಲೇನು ಕೆರೆಯುವ ಸದ್ದು ಮಾಡುತ್ತಿದೆಯೆಂದು ನೋಡೋಣವೆಂದು ಮೆಲ್ಲಗೆ ಕೈ ಚಾಚಿ ಅಲ್ಲೆಲ್ಲ ನೆಲದ ಮೇಲೆ ತಡವಿದೆ. ನಾನೇನು ಹೆಚ್ಚಿಗೆ ದೂರ ಕೈ ಚಾಚಿ ತಡವಬೇಕಾಗಿರಲಿಲ್ಲ. ನನ್ನ ಬೆರಳಿನ ತುದಿಗಳಿಗೆ ಏನೋ ಬೆಚ್ಚಗಿನ ಮೃದುವಾದ ರೋಮಮಯವಾದ ವಸ್ತುವೊಂದು ತಡವಲು ಸಿಕ್ಕಿತು. ಮರುಕ್ಷಣವೇ ದೊಡ್ಡ ಅನಾಹುತವೊಂದು ಸಂಭವಿಸಿತು. ನರಭಕ್ಷಕ ಹೋದ ರಾತ್ರಿ ಆ ಹೆಂಗಸಿನ ಶವವನ್ನು ಹೊರಗೆ ಎಳೆದುಕೊಳ್ಳಲು ಕಷ್ಟವಾಗಿದ್ದು ನೆನೆದೋ ಅಥವಾ ಆ ಹೆಣವನ್ನು ಬೇರೆ ಮಾರ್ಗಗಳಿಂದ ಹೊರಗೆಳೆಯಲು ಸಾಧ್ಯವೇ ಎಂದು ಅನ್ವೇಷಿಸಲು ತಡಿಕೆಯ ಕೆಳಗಿನ ಕಂಡಿಯಿಂದ ಮುಂಗಾಲನ್ನು ಚಾಚಿ ಹೆಣವನ್ನು ನಿಲುಕಿಸಿಕೊಳ್ಳಲು ಪ್ರಯತ್ನಿಸುತ್ತಿತ್ತು.
ಅದರಿಂದಲೇ ಬರುತ್ತಿದ್ದ ಆ ಮೆಲ್ಲಗೆ ಪರುಚುವ ಸದ್ದು ನನ್ನ ಕೈಬೆರಳುಗಳು ಯಾವಾಗ ಅದರ ಮುಂಗಾಲುಗಳನ್ನು ಮೆಲ್ಲಗೆ ಸವರಿದವು, ದೆವ್ವ ಭೂತಗಳನ್ನು ನಂಬದ ಆ ನರಭಕ್ಷಕನಿಗೆ ಕೂಡಲೇ ಗೊತ್ತಾಯಿತು, ಇನ್ಯಾರೋ ಬದುಕಿರುವವರೊಬ್ಬರು ಒಳಗೆ ಗುಡಿಸಿನಲ್ಲಿದ್ದಾರೆ ಎಂದು. ಬೇರೆ ಯಾವುದೇ ಸಾಧಾರಣ ಹುಲಿಯಾಗಿದ್ದರೆ ಚಕ್ಕನೆ ಕಾಲುಗಳನ್ನು ಹಿಂದೆಗೆದುಕೊಂಡು ಬಂದ ದಾರಿಯಲ್ಲೇ ವಾಪಸ್ಸು ದೌಡಾಯಿಸಿ ಬಿಡುತ್ತಿತ್ತು. ಆದರೆ ಇದು ನರಭಕ್ಷಕ ತನ್ನ ಸಹನೆ ಕಳೆದುಕೊಂಡು ಒಂದು ಭೀಕರ ಗರ್ಜನೆ ಮಾಡಿತ್ತು. ಮರುಕ್ಷಣ ನನ್ನೆದುರು ಇದ್ದ ತಡಿಕೆಯ ಅಡ್ಡ ಬಿದಿರುಗಳನ್ನು ಕಚ್ಚಿ ಎಳೆದು ಪುಡಿ ಪುಡಿ ಮಾಡತೊಡಗಿತು. ಇದರಿಂದ ನನ್ನ ದಾರಿ ಸುಗಮವಾಯಿತು. ನೋಡುತ್ತಿದ್ದಂತೆಯೇ ತಡಿಕೆ ಹರಿದು ದೊಡ್ಡ ತೂತಾಯಿತು. ನಾನು ಅಲ್ಲಿಗೆ ಟಾರ್ಚ್ ಬಿಡುವ ಹೊತ್ತಿಗೆ ಅಲ್ಲಿ ಬಾಯಿ ಕಳೆದುಕೊಂಡಿದ್ದ ಭೀಕರ ಕೋರೆದಾಡೆಗಳ ನರಭಕ್ಷಕನ ಮುಖ ಇತ್ತು. ನನ್ನ ಕೋವಿನಳಿಗೆ ತುದಿಯಿಂದ ಕೆಲವೇ ಇಂಚುಗಳ ದೂರದಲ್ಲಿದ್ದ ಅದರ ತಲೆಗೆ ಗುಂಡು ಹೊಡೆಯುವುದೇನೂ ಕಷ್ಟವಾಗಲಿಲ್ಲ. ಗುಂಡು ಹಾರಿಸಿದ ಕೂಡಲೇ ಮುಂದೇನು ಸಂಭವಿಸಬಹುದೆಂದು ಚೆನ್ನಾಗಿ ತಿಳಿದಿದ್ದ ನಾನು ಕೋವಿ ಮತ್ತು ಟಾರ್ಚಿನೊಡನೆ ಸರಸರ ಮಿಂಚಿನ ವೇಗದಲ್ಲಿ ತಡಿಕೆಯ ಇನ್ನೊಂದು ತುದಿಯತ್ತ ಉರುಳಿದೆ. ಅಷ್ಟರೊಳಗೆ ನರಭಕ್ಷಕ ತಡಿಕೆಯನ್ನು ಇಬ್ಬಾಗ ಮಾಡಿ ಒಳನುಗ್ಗಿತ್ತು. ಅದರ ತಲೆಗೆ ಎದ್ದು ನಿಂತು ಮತ್ತೆರಡು ಗುಂಡು ಹೊಡೆದು ಗುಡಿಸಲೊಳಗಿನ ಅಪಾಯಕಾರಿ ವಲಯದಿಂದ ಪಾರಾಗಲು ಬಾಗಿಲು ತೆರೆದು ಆಚೆಗೆ ಜಿಗಿದೆ. ಹೊರಗಡೆಯ ದೃಶ್ಯ ನೋಡಿ ಒಂದು ಕ್ಷಣ ಸ್ತಂಭೀಭೂತನಾದೆ. ಇನ್ನೊಂದು ಹುಲಿ ಗುಡಿಸಲಿನ ಹೊರಭಾಗದಲ್ಲಿ ಸುಮಾರು 20 ಅಡಿಗಳ ದೂರದಲ್ಲಿ ಬಿದ್ದು ಒದ್ದಾಡುತ್ತಿತ್ತು. ಸ್ಟ್ಯಾನ್ಲಿ ಆ ಹುಲಿಗೆ ಕೋವಿ ತಾಗುವಷ್ಟು ಹತ್ತಿರದಿಂದ 2 ಗುಂಡು ಹೊಡೆದಿದ್ದ. ನನ್ನ ಗಲಾಟೆ, ನನ್ನ ಕೋವಿ ಈಡಿನ ಶಬ್ದ ಮತ್ತು ನನ್ನ ಗಾಬರಿಯಲ್ಲಿ ನನಗೆ ಸ್ಟ್ಯಾನ್ಲಿಯ ಗುಂಡಿನ ಸದ್ದು ಕೇಳಿಯೇ ಇರಲಿಲ್ಲ. ಡಾಕ್ಟರಿಗೆ ನಾನು ರೈಫಲ್ ಹಾರಿಸಿದ ಸದ್ದು ಕೇಳಿಸಿತಂತೆ. ಆದರೆ ಮರುಕ್ಷಣ ತಡಿಕೆ ಮುರಿಯುತ್ತಿರುವ ಸದ್ದು, ಇಡೀ ಗುಡಿಸಲೇ ಅದರುತ್ತಿರುವುದನ್ನು ಗಮನಿಸಿ ನಾನು ಮೊದಲೇ ಅವನಿಗೆ ನೀಡಿದ್ದ ಎಚ್ಚರಿಕೆಯನ್ನೆಲ್ಲ ಅಲಕ್ಷಿಸಿ ಬಾಗಿಲು ತೆಗೆದು ಸ್ಟ್ಯಾನ್ಲಿ ಹೊರಬಂದ. ಅವನಿಂದ ಕೆಲವೇ ಅಡಿಗಳ ದೂರದಲ್ಲಿ ಇನ್ನೊಂದು ಹುಲಿ ಗುಡಿಸಲೊಳಗೆ ಅದರ ಜೊತೆಗಾರ ನಡೆಸುತ್ತಿದ್ದ ಗಲಭೆಯನ್ನು ನೋಡುತ್ತಾ ಏನು ಮಾಡುವುದು ತಿಳಿಯದೆ ನಿಂತಿದೆ. ಸ್ಟ್ಯಾನ್ಲಿ ತನ್ನ ಜೋಡುನಳಿಗೆ ತೋಟದ ಕೋವಿಯ 2 ಗುಂಡುಗಳನ್ನು ಏಕಕಾಲದಲ್ಲಿ ಅದರತ್ತ ಹಾರಿಸಿದ. ನಾವು ಊಹಿಸಿದಂತೆ ಆ ನರಭಕ್ಷಕ ಹುಲಿ ಹೆಣ್ಣು ಹುಲಿಯಾಗಿತ್ತು. ಇನ್ನೊಂದು ಅದರ ಪ್ರಿಯಕರ. ಮಾರನೇ ದಿನ ತ್ಯಾಗರ್ತಿಯಲ್ಲಿ ಸಂಭ್ರಮವೋ ಸಂಭ್ರಮ. ಬೆಳಂದೂರಿಗೆ ಸುದ್ದಿ ತಲುಪುತ್ತಿದ್ದಂತೆಯೇ ಬುದ್ದಯ್ಯ ಹೆಮ್ಮೆಯಿಂದ ಬೀಗತೊಡಗಿದ. ತನ್ನ ಮಂತ್ರಶಕ್ತಿ ಈಗಲಾದರೂ ಊರವರಿಗೆ ಅರಿವಾಯ್ತಲ್ಲ ಎಂದು ಅವನನ್ನು ಮಾರನೇ ದಿನ ಕರೆಸಿ ಅವನ ಮಂತ್ರಶಕ್ತಿಗೆ ಅಭಿನಂದಿಸಿದೆ. ಆದರೆ ಅದು ಅವನಿಗೆ ಗೊತ್ತಾಯಿತೋ ಇಲ್ಲವೋ ತಿಳಿಯೋದು, ಏಕೆಂದರೆ ನೆಲದ ಮೇಲೆ ನೆಟ್ಟಗೆ ನಿಲ್ಲದಾರಷ್ಟು ಕುಡಿದಿದ್ದ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರಂ ಹೋಬಳಿಯ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ಸಮೀಪದ ಗ್ರಾಮ ಬೆಳ್ಳಂದೂರಿನಲ್ಲಿ ಕಾಡು ಹುಲಿ ಒಂದು ನರಭಕ್ಷಕನಾಗಿ ಜನರಿಗೆ ತೊಂದರೆ ಕೊಡುತ್ತಾ ಇರುವಂಥ ಸಂದರ್ಭದಲ್ಲಿ, ಅನೇಕರ ಪ್ರಾಣಹಾನಿ ಕೂಡ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೆನೆತ್ ಆಂಡರ್ಸನ್ ಮತ್ತು ತ್ಯಾಗರ್ತಿಯ ವೈದ್ಯ ಸ್ಟ್ಯಾನ್ಲಿ ಇಬ್ಬರು ಸೇರಿ ಆ ನರಭಕ್ಷಕನನ್ನು ಮುಗಿಸಿದಂಥ ಕತೆ ಬೆಳ್ಳಂದೂರಿನ ನರಭಕ್ಷಕ. ಇದನ್ನು ಕೆನೆತ್ ಆಂಡರ್ಸನ್ ಇಂಗ್ಲೀಷ್ನಲ್ಲಿ ಬರೆದಿದ್ದನ್ನು ಕನ್ನಡಕ್ಕೆ ಅನುವಾದಿಸಿ ಕನ್ನಡಿಗರಿಗೆ ಕೈಗಿತ್ತವರು ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರು. ಇದರಿಂದ ಆನಂದಪುರ ಭಾಗದಲ್ಲಿ ನಡೆದಂಥ ಘಟನೆ ಬೆಳ್ಳಂದೂರು ತ್ಯಾಗರ್ತಿ ಭಾಗದ ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಗೆ ನಮಗೆ ಗೊತ್ತೇ ಇರಲಿಲ್ಲ. ಸುಮಾರು 70-80-100 ವರ್ಷಗಳಲ್ಲಿ ನಮ್ಮ ಗಮನಕ್ಕೆ ಬರೆದಂಥ ಒಂದು ಸತ್ಯ ಘಟನೆ ಈ ಪುಸ್ತಕದ ಅನುವಾದದಿಂದ ನಮಗೆ ಗೊತ್ತಾಯಿತು. ನಮ್ಮ ಹೋಬಳಿನಲ್ಲೊಂದು ನರಭಕ್ಷಕ ಹುಲಿ, ಬೆಳಂದೂರು ನರಭಕ್ಷಕ ಅಂತ ಕೆನೆತ್ ಆಂಡರ್ಸನ್ನಿಂದ ಖ್ಯಾತವಾಗಿ ದೇಶ ವಿದೇಶಗಳಲ್ಲಿ ಪರಿಚಯ ಆಗಿತ್ತು ಅಂತ. ಇದಿಷ್ಟು ಬೆಳಂದೂರು ನರಭಕ್ಷಕದ ಕತೆ ನಿಮಗಾಗಿ, ಆಸಕ್ತರಿಗಾಗಿ ಓದಿದ್ದೇನೆ. ಮುಂದಿನ ದಿನದಲ್ಲಿ ಇನ್ನೂ ಒಂದು ಕೇಸರಿ ಪಟ್ಟೆ ಹುಲಿ ಅಂತ ನಮ್ಮ ಗೌತಮ್ಪುರ ಗ್ರಾಮ ಪಂಚಾಯಿತಿಯ ಬಾರ್ಡರ್ ಅಂಬ್ಲಿಗೋಳದ ಸಮೀಪದಲ್ಲಿರುವಂಥ ಪ್ರವಾಸಿ ಮಂದಿರದ ಹಿಂಭಾಗದಲ್ಲಿ ಕೆನೆತ್ ಆಂಡರ್ಸನ್ ಶಿಕಾರಿ ಮಾಡ್ತಾರೆ.
ಕೇಸರಿ ಬಟ್ಟೆ ಹುಲಿ ಚೋರಡಿ, ಅಲ್ಲಿಂದ ಮುಂದೆ ನಮ್ಮ ಅನಂತಪುರದ ಹತ್ರ ಹೆಬ್ಬೋಡಿ ಮುಂತಾದ ಕಡೆ ಅನೇಕ ನರಭಕ್ಷಣೆ ಮಾಡಿದಂಥ ಹುಲಿ. ಆ ಕಥೆಯನ್ನು ಮುಂದಿನ ದಿನದಲ್ಲಿ ಓದಬೇಕಂತ ಮಾಡಿದ್ದೀನಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ ಈ ಕಥೆಯ ಅಂತಿಮ ಭಾಗವನ್ನು ಮುಗಿಸ್ತೇನೆ. ನಮಸ್ಕಾರ.